ವಿದ್ಯಾಮೇ ಶಿರಜಸ್ಪೃಥ್ವಃ ವಿಮಾನೋ ಅಕ್ತುಭಿಃ ಪಶ್ಯನ್ ಜನ್ಮಾನಿ ಸೂರ್ಯ ಸಪ್ತತ್ವಾ ಹರಿತೋ ರಥೇ ವಹಂತಿ ದೇವ ಸೂರ್ಯ ಶೋಚಿಷ್ಕೇಶಂ ವಿಚಕ್ಷಣ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಕ್ಷೇಮಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ವಿಶೇಷವಾಗಿ ಕರ್ಕಾಟಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯವನ್ನು ಈ ವಿಡಿಯೋ ನಾವು ನೋಡೋಣ. ಹೇಗಿದೆ ಉನ್ನತ ಫಲ ಮತ್ತು ಮಧ್ಯಮ ಫಲ, ಅಧಮ ಫಲ, ಈಗೇನಾದರೂ ವ್ಯತ್ಯಾಸಗಳಿದೆಯಾ ಕರ್ಕಾಟಕ ರಾಶಿಯವರಿಗೆ? ಗುರುಬಲ ಬಂತು ಅನ್ನುವಂಥ ಸಂತೋಷ ನಿಮಗಿದೆ. ಗುರುಬಲ ಬಂದ ಕೂಡಲೇ ನಿಮ್ಮ ಕೆಲಸಗಳು ಆಗೋಗಿದೆಯಾ? ಖಂಡಿತ ಇಲ್ಲ, ಪ್ರಾರಂಭ ಆಗಿದೆ ಅಷ್ಟೇ, ಇನ್ನೂ ಆಗ್ಲಿಕ್ಕಿಲ್ಲ. ನಿಮ್ಮ ಸತತ ಪ್ರಯತ್ನದಿಂದ ಗುರುವಿನ ಆಶೀರ್ವಾದ, ಗುರುವಿನ ಅನುಗ್ರಹ, ಸಪೋರ್ಟ್ ಅಂತೀವಲ್ಲ, ಅದರಿಂದ ನಿಮಗೆ ಗುರುಬಲದ ಅಭಿವೃದ್ಧಿ ತಿಂಗಳಿಗೆ ಹೆಂಗೆ ಬೆಳೀತಾ ಒಂದು ಹಂತಕ್ಕೆ ಉತ್ತಮ ಸ್ಥಾನವನ್ನು ಕಾಣ್ತೀರಾ. ಶ್ರೀ ಕರ್ಕಾಟಕ ರಾಶಿಗೆ ಷಷ್ಠಾಧಿಪತಿ, ಭಾಗ್ಯಾಧಿಪತಿ ಅಂತ ಗುರು ಲಾಭಸ್ಥಾನದಲ್ಲಿದ್ದು ಭಾಗ್ಯಗಳನ್ನು ಕೊಡ್ತಾ ಇದ್ದಾನೆ, ಶುಭ ಕಾರ್ಯಗಳ ಅಭಿವೃದ್ಧಿ ಇತ್ಯಾದಿ ಎಲ್ಲವನ್ನ ಕೊಡ್ತಾ ಇದ್ದಾನೆ. ಅದಕ್ಕೂ ಮುಂಚೆ, ರಾಶಿ ಭವಿಷ್ಯಕ್ಕೆ ಹೋಗೋಕ್ಕೂ ಮುಂಚೆ ಕರ್ಕಾಟಕ ರಾಶಿಯವರಿಗೆ ಒಂದು ಶುಭಾಶಯಗಳನ್ನು ಹೇಳಬೇಕು. ಏನಂದ್ರೆ, ನಾಡಿನ ಸಮಸ್ತ ವೀಕ್ಷಕರಿಗೂ ನಾಗ ಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಮಂಗಳಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಶ್ರಾವಣ ಶನಿವಾರದ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೀಗೆ ಹೇಳ್ಕೊಂಡ್ರೆ ಇನ್ನೊಂದು 10 ಶುಭಾಶಯಗಳು ಹೇಳ್ಬೋದು. ಶ್ರಾವಣ ಮಾಸದಲ್ಲಿ ಹೆಣ್ಣು ಮಕ್ಕಳಿಗೆ ಬಹಳ ಪ್ರಿಯವಾಗಿರ್ತಕ್ಕಂಥ ಮಾಸ ಈ ಶ್ರಾವಣ ಮಾಸ. ಶ್ರಾವಣ ಬಂತು ಅಂದ್ರೆ ಕೂಡ ಬಹಳ ಸಂತೋಷ, ಖರ್ಚು ಮಾಡಿಸೋಕ್ಕೂ ಸಂತೋಷ, ಖರ್ಚು ಮಾಡೋಕ್ಕೂ ಸಂತೋಷ, ದೇವರ ಮೇಲೆ ಅಚಂಚಲ ಭಕ್ತಿಗೂ ಕೂಡ ಸಂತೋಷ ಹೆಣ್ಮಕ್ಳಿಗೆ. ಇರಲಿ, ಹೆಣ್ಣು ಮಕ್ಕಳ ಮನೇಲಿ ಏನು ಮಾಡಿದ್ರು ಕೂಡ ಗಂಡು ಮಕ್ಕಳಿಗೆ ಒಳ್ಳೇದಕ್ಕೋಸ್ಕರನೇ ಮಾಡ್ತಿರ್ತಾರೆ. ಹಾಗೆ ಗ್ರಹಗಳ ಬದಲಾವಣೆ, 17ನೇ ತಾರೀಕು ಸೂರ್ಯ ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಹೋಗ್ತಾ ಇದ್ದಾರೆ. ಹಾಗೆ 22ನೇ ತಾರೀಕು ಬುಧ ವಕ್ರಿಯಾಗಿ ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ. 24ನೇ ತಾರೀಕು ಶುಕ್ರ ವಿಶೇಷವಾಗಿ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಹೋಗ್ತಾ ಇದ್ದಾರೆ, ಎರಡರಲ್ಲೂ ಫಲ ಇಲ್ಲ. 26ನೇ ತಾರೀಕು ಕುಜ ನಿಮಗೆ 12ನೇ ಮನೆಗೆ ಬರ್ತಾರೆ, ಅದು ಕೂಡ ಫಲ ಇಲ್ಲ. 4 ಗ್ರಹಗಳು ಚೆನ್ನಾಗಿಲ್ಲ. ಯಾವ್ದ್ಯಾವುದು? ಕುಜ, ಶುಕ್ರ, ಬುಧ, ಈ 3 ಗ್ರಹಗಳ ಬದಲಾವಣೆ ಚೆನ್ನಾಗಿಲ್ಲ. ಇನ್ನು ವಿಶೇಷವಾದಂಥ ಸಂದರ್ಭ ಯಾವುದಂದ್ರೆ ಶನಿ, ಅಷ್ಟಮ ಶನಿ. ಹಾಗಾಗಿ 4 ಗ್ರಹಗಳು ಚೆನ್ನಾಗಿಲ್ಲ. ಅದಕ್ಕೆ ಪರಿಹಾರಗಳು ಸರಳವಾಗಿ ನೋಡೋಣ, ಒಂದೊಂದಾಗಿ ನೋಡೋಣ ಕರ್ಕಾಟಕ ರಾಶಿಯವರಿಗೆ ಹೇಗೆ. ಬಟ್ ಒಂದು ಯೋಗ ಗ್ರಹ ಏನಪ್ಪಾ ಅಂದ್ರೆ, ಸೂರ್ಯ ನಿಮ್ಮ ರಾಶಿಯಲ್ಲೇ ಈಗಿದ್ದಾರೆ. 17ನೇ ತಾರೀಕು ಸೂರ್ಯ ತನ್ನ ಸ್ವಂತ ಮನೆಗೆ ಹೋಗ್ತಾ ಇದ್ದಾರೆ, 2ನೇ ಮನೆಗೆ. 2ನೇ ಮನೆಗೆ ಸೂರ್ಯ ಹೋದಾಗ ಎಷ್ಟರ ಮಟ್ಟಿಗೆ ಫಲ ಸಿಗುತ್ತೆ ಗೊತ್ತಾ ನಿಮಗೆ? ಬಹಳ ಅದ್ಭುತವಾದಂಥ ಫಲ ಕರ್ಕಾಟಕ ರಾಶಿಯವರಿಗೆ. ಸೂರ್ಯನಿಂದ ಮಾತ್ರ 12 ರಾಶಿಯವರು ಸೂರ್ಯನಿಂದ ಮಾತ್ರನೇ ಈ ತಿಂಗಳು ಯೋಗ ಫಲ, ಇನ್ಯಾವ ಗ್ರಹಗಳಿಂದ ಯೋಗ ಫಲ ಇಲ್ಲ. ಸರಿ, ನಿಮ್ಗಾಗಾದ್ರೆ ಹೇಗಿದೆ ನೋಡೋಣ ಕರ್ಕಾಟಕ ರಾಶಿಯವರು ಸೂರ್ಯನ ಫಲ. ಭರ್ತವ್ಯಮಖಿಲಂ ವಿತ್ತಂ ವಾಣಿ ಚಕ್ಷುಶ್ಚ ದಕ್ಷಿಣಂ ವಿದ್ಯಾಶ್ಚ ವಿವಿಧಾಶ್ಚೈ ತತ್ಸರ್ವಂ ಚಿಂತ್ಯಂ ದ್ವಿತೀಯತಃ. 2ನೇ ಮನೆಗೆ ಸೂರ್ಯ ಬಂದು ಕೂಡಲೇ, ಸೂರ್ಯ ಬಂದು ನಿಮಗೆ ಧನಾಧಿಪತಿ ಅಲ್ಲ, ಧನಸ್ಥಾನಾಧಿಪತಿ. ಧನಾಧಿಪತಿ ಯಾರು? ಗುರು. ಧನಸ್ಥಾನಾಧಿಪತಿ ಸೂರ್ಯ ಆಗ್ತಾರೆ ಕರ್ಕಾಟಕ ರಾಶಿಯವರಿಗೆ. ಸೂರ್ಯ 80% ಬಲಿಷ್ಠವಾಗಿದ್ದಾಗ ಧನಾಗಮ ಚೆನ್ನಾಗಾಗುತ್ತೆ, ಹಣದ ಮೂಲ ವೃದ್ಧಿ ಆಗುತ್ತೆ. ಕುಟುಂಬ ಸ್ಥಾನ 2ನೇ ಮನೆ, ಹಾಗಾಗಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ, ಏನೋ ಒಂಥರ ಶುಭ, ಏನೋ ಒಂಥರ ಹಬ್ಬದ ವಾತಾವರಣ, ಅಭಿವೃದ್ಧಿಯ ದಾರಿಗೆ ಹೋಗುವಂಥದ್ದು. ಗಂಡ ಹೆಂಡತಿ ಮಧ್ಯೆ ಒಳ್ಳೆ ಪ್ರೀತಿ ಬಾಂಧವ್ಯ, ಒಂದು ಒಳ್ಳೆ ಸಾಧನೆ ಮಾಡುವಂಥ ಸಂದರ್ಭ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ತಿಂಗಳು ಅತ್ಯಂತ ಶುಭ ಫಲ, ಆಗಸ್ಟ್ ತಿಂಗಳು. ಹಾಗೆ ಅದಾದ ನಂತರ ವಾಕ್ಸ್ಥಾನ, ಹಾಗಾಗಿ ನಿಮ್ಮ ಮಾತಿಗೆ ಒಳ್ಳೆ ವ್ಯಾಲ್ಯೂಸು ಉತ್ಪತ್ತಿ ಆಗುವಂಥದ್ದು. ನಿಮ್ಮ ಮಾತನ್ನು 10 ಜನ ಕೇಳ್ತಾರೆ, ಒಂದು ಬಲ ನಿಮ್ಮ ಮಾತಿಗೆ. ಮಾತಿನ ತೂಕ ಅಂತ ಗೊತ್ತಾ? ಅವನೇನು ಮಾತಾಡ್ತಾ ಗೊತ್ತಾ? 2 ಮಾತಾಡಿದ್ದಪ್ಪ, ಆದರೆ 2 ಮಾತಿಗೆ ತುಂಬ ತೂಕ ಇತ್ತು ಮಾತು ಅಂತಾರಲ್ಲ, ಹಾಗೆ ತೂಕದ ಮಾತನ್ನು ಮಾತಾಡುವಂಥದ್ದು. ಆಮೇಲೆ ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯದು, ಕರ್ಕಾಟಕ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮವಾದ ಫಲ ಈ ಆಗಸ್ಟ್ ತಿಂಗಳು. ಓವರಾಲ್ ನೋಡಿದಾಗ ಆಗಸ್ಟ್ ತಿಂಗಳು ಸಮಸ್ಯೆ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇಲ್ಲ. ಯಾರಿಂದ? ಸೂರ್ಯನಿಂದ. ಸೂರ್ಯ ನಿಮಗೆ ಯೋಗಕಾರಕ. ಸೂರ್ಯ ಆತ್ಮ ಜಗತಸ್ಥುಷಶ್ಚ
ಸೂರ್ಯ ಜಗತ್ತಿನ ಆತ್ಮ ಅಲ್ಲ. ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಆರೋಗ್ಯ ಯಾರ ಇಚ್ಛೇತು, ಯಾರ ಅಧೀನದಲ್ಲಿ ಇರ್ತೀವಿ ಆರೋಗ್ಯ, ಸೂರ್ಯನ ಅಧೀನದಲ್ಲಿ ಆರೋಗ್ಯ ಇರುತ್ತೆ. ಹಾಗಾದ್ರೆ ರಾಶಿಯಿಂದ 2ನೇ ಮನೆಯಲ್ಲಿ ಸೂರ್ಯ ಇದ್ರೆ ಏನೇನು ಹೇಳುತ್ತೆ? ದ್ವಿತೀಯದಲ್ಲಿ ಗೋಚಾರದಲ್ಲಿ ರವಿ ಇದ್ದಾಗ ಮುಖ ಮತ್ತು ಕಣ್ಣಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ವ್ಯಾಧಿಗಳು ಬರಬಹುದು, ಅಂದ್ರೆ ಮುಖ ಕಣ್ಣಿಗೆ ಸಮಸ್ಯೆಗಳು ಬರಬಹುದು. ಆಮೇಲೆ ಪಾಪಗ್ರಹಗಳು ಧನಸ್ಥಾನದಲ್ಲಿದ್ದರೆ ಧನ ವ್ಯಯವಾಗುವುದು. ಇದನ್ನು ಅಪ್ಲೈ ಮಾಡ್ಕೋಬೇಕು ನೀವು. ಸೂರ್ಯ ಪಾಪಗ್ರಹನೇ, ಪಾಪಗ್ರಹವು ಧನಸ್ಥಾನದಲ್ಲಿದ್ದರೆ ಧನ ವ್ಯಯ ಆಗೋದು. ಗುರುಗಳೇ ನೀವು ಹೇಳಿದ್ರೆ ಆಗಲೇ ದುಡ್ಡು ಬರುತ್ತೆ ಅಂತ, ನೀವು ಧನ ವ್ಯಯ ಅಂತ ಇದ್ರಲ್ಲ. ಆದರೆ ಅದು ಯಾವ್ಯಾವ ರಾಶಿಗೆ ಅಪ್ಲೈ ಆಗಲ್ಲ? ಕರ್ಕಾಟಕ ಮೀನ ರಾಶಿ ಆದರೆ ನಿಮಗೆ ಕೆಟ್ಟದ್ದು ಅಪ್ಲೈ ಆಗಲ್ಲ. ನಿಮ್ದು ಕರ್ಕಾಟಕ ರಾಶಿನೇ ಅಲ್ವಾ, ಹಾಗಾಗಿ ನಿಮ್ಗೆ ಅಪ್ಲೈ ಆಗಲ್ಲ. ಕಾರಣ ವಿಶೇಷವಾದಂಥ ಸ್ಥಾನದಲ್ಲಿ ಸೂರ್ಯ ಇರೋದ್ರಿಂದ ಸ್ವಕ್ಷೇತ್ರದಲ್ಲಿ ಕರ್ಕಾಟಕ ರಾಶಿಗೆ ದ್ವಿತೀಯ ಭಾವ ಆದ್ದರಿಂದ ಏನೂ ತೊಂದರೆ ಇಲ್ಲ. ಆಮೇಲೆ ಒಳ್ಳೆ ಮುಖದ ವರ್ಚಸ್ಸು ವೃದ್ಧಿಯಾಗುತ್ತೆ. ಸ್ಥಾನಾಧಿಪತಿಯಿಂದ ಬರುವಂಥ ದೋಷಗಳು ನಿವೃತ್ತಿ ಆಗುತ್ತೆ. ಶ್ರಮಪಟ್ಟು ಸಾಧನೆ ಮಾಡ್ತೀರಾ, ಕ್ಲೇಶಗಳು ದಾರಿದ್ರ್ಯಗಳು ದೂರವಾಗುತ್ತೆ, ಸಂಪತ್ತು ವೃದ್ಧಿಯಾಗುತ್ತೆ. ರಾಜಕೀಯ ಅಥವಾ ಅಧಿಕಾರ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ಧನ ಪ್ರಾಪ್ತಿ. ಅಪೀಡಿತನಾದರೂ ಪಿತೃಧನವನ್ನು ಪ್ರಾಪ್ತಿ ಮಾಡ್ಕೊಳ್ತಾನೆ, ಅಂದರೆ ಹಿರಿಯರ ಹಣದ ವಿಚಾರದಲ್ಲಿ ನಿಮ್ಗೆ ಅನುಕೂಲ ಆಗುತ್ತೆ. ಇಷ್ಟೆಲ್ಲ ರವಿ ಫಲ. ಆಮೇಲೆ ದ್ವಿತೀಯಾಧಿಪತಿ ದ್ವಿತೀಯ ಸ್ಥಾನದಲ್ಲಿದ್ದರೆ, ಧನಾಧಿಪತಿಯು ದ್ವಿತೀಯದಲ್ಲಿದ್ದರೆ ಧನವಾನ್ ಗರ್ವ ಸಂಯುತ ಎನ್ನುವಂತೆ ಶ್ರೀಮಂತನು, ಸ್ವಶಕ್ತಿಯಿಂದ ಹಣ ಸಂಪಾದಿಸುವನು ಆಗುವನು. ಮತ್ತು ಸ್ವಲ್ಪ ಮಟ್ಟಿಗೆ ಏನಂತೆ, ಸ್ವಲ್ಪ ಮಟ್ಟಿಗೆ ಅಹಂಕಾರ ಬೆಳೆದು ಬಿಡುತ್ತೆ. ಅಹಂಕಾರ ಜಾಸ್ತಿ ಆಗದಿದ್ದರೆ ನೀವು ಬ್ಯಾಲೆನ್ಸ್ ಮಾಡಬೇಕು. ಆ್ಯಂಡ್ ಅಷ್ಟಮ ಶನಿ ಪ್ರಭಾವ. ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತೈಲಾಭಿಷೇಕ ಮಾಡಿಸಿ. ಕರ್ಕಾಟಕ ರಾಶಿಯವರು ತಿಂಗಳಿಗೊಮ್ಮೆ ಮಾಡಿಸ್ತಾ ಇರಿ, ಪ್ರತಿ ತಿಂಗಳು ಹೇಳ್ತೀನಿ. ಇನ್ನು ಷಷ್ಠಾಧಿಪತಿ ಮತ್ತು ಭಾಗ್ಯಾಧಿಪತಿ ಗುರು ಲಾಭದಲ್ಲಿದ್ದಾರೆ, ಏನು ತೊಂದರೆ ಏನಿಲ್ಲ. ಪಂಚಮಾಧಿಪತಿ ಹಾಗೂ ದಶಮಾಧಿಪತಿ ಯಾರಂದರೆ ಕುಜ ಚೆನ್ನಾಗಿಲ್ಲ. ವೃತ್ತಿಪರ ಜೀವನದಲ್ಲಿ ಹಾಗೆಯೇ ಬದಲಾವಣೆ ಏನೂ ಆಗದೆ ಸುಮ್ಮನೆ ನಡ್ಕೋತೂ ಹೋಗುತ್ತೆ. ದೊಡ್ಡ ವ್ಯತ್ಯಾಸಗಳೇನು ಕಾಣೋದಿಲ್ಲ ಈ ಶ್ರಾವಣ ಮಾಸದಲ್ಲಿ. ನಿಮಗೆ ಈ ಆಗಸ್ಟ್ ತಿಂಗಳಲ್ಲಿ ಏನು ದೊಡ್ಡ ವ್ಯತ್ಯಾಸ ಕಾಣಲ್ಲ. ಕುಜನಿಂದ ಒಂದು ಸ್ವಲ್ಪ ಅನಾನುಕೂಲವೇ ಇದೆ. ಇನ್ನು ಶುಕ್ರನಿಂದ ಅಂತೂ ಇಲ್ಲವೇ ಇಲ್ಲ ಬಿಡಿ. ಈ ಆಗಸ್ಟ್ ತಿಂಗಳಲ್ಲಿ ಶುಕ್ರನ ಸಂಬಂಧಪಟ್ಟಂಥ ವ್ಯಾಪಾರ ಉದ್ಯೋಗ ಮಾಡುವಂಥವ್ರಿಗೆ ಬಹಳ ಕಷ್ಟ. ಆಮೇಲೆ ಶೇರ್ ವ್ಯವಹಾರ ಯಾರಾದರೂ ಮಾಡ್ತಾಯಿದ್ರೆ, ಶೇರು ಸಂಬಂಧಪಟ್ಟಂಥ ಮಾರ್ಕೆಟ್ ಇದ್ದರೆ ಶೇರ್ ಮಾರ್ಕೆಟು ಈ ತಿಂಗಳು ಅಲ್ಲೋಲ ಕಲ್ಲೋಲ, ಮೇಲೆ ಕೆಳಗೆ ಕೆಳಗೆ ಮೇಲೆ ತುಂಬ ಓಡಾಡಿಸ್ಬಿಟ್ಟು ಹಣನೆಲ್ಲ ನಷ್ಟ ಮಾಡಿಸ್ಬಿಟ್ಟು ಬಹಳ ನೋವು ಕೊಟ್ಬಿಡುತ್ತೆ. ಹುಷಾರಾಗಿರಿ, ಜಾಗೃತಿ ಆಗಿರಿ. ಆಮೇಲೆ ಬುಧನೂ ಕೂಡ ಅಷ್ಟೊಂದು ಫೇವರಬಲ್ ಆಗಿಲ್ಲ. ಏನಂದರೆ 22ನೇ ತಾರೀಕುವರೆಗೂ ಬುಧ ದ್ವಿತೀಯದಲ್ಲಿ ಇರ್ತಾರೆ, ಅದೊಂದು ಒಳ್ಳೆ ಫಲ. ಅದಾದಮೇಲೆ ಮತ್ತೆ ವಕ್ರಿ ಆದಮೇಲೆ ಏನೂ ಒಳ್ಳೆ ಫಲ ಇಲ್ಲ. ಓವರಾಲ್ ನೋಡಿದಾಗ 3 ಗ್ರಹ 4 ಗ್ರಹ ಚೆನ್ನಾಗಿಲ್ಲ. ರೈತರಿಗೆ ಪರವಾಗಿಲ್ಲ, ಸಾಧಾರಣವಾದ ಫಲ. ಸ್ವಲ್ಪ ವಯಸ್ಸಾದವ್ರಿಗೆ ಅನುಕೂಲವೇ ಇದೆ, ಏನೂ ತೊಂದರೆ ಏನಿಲ್ಲ. ಉದ್ಯೋಗಕ್ಕಾಗ್ಬೋದು, ವಿವಾಹಕ್ಕಾಗ್ಬೋದು, ಅಥವಾ ವ್ಯಾಪಾರಕ್ಕಾಗ್ಬೋದು, ಒಳ್ಳೆ ಸ್ಥಾನ ಅಂತ ಹೇಳ್ಬೋದು. ಅದರದ್ದೇನೂ ಸಮಸ್ಯೆಗಳು ಕಾಣ್ತಾ ಇಲ್ಲ. ಒಟ್ಟಾರೆ ಹೇಳಬೇಕಾದ್ರೆ ಒಂದು ಹಂತಕ್ಕೆ ಗ್ರಹ ಸ್ಥಿತಿಗಳ ಬದಲಾವಣೆಗಳು ತುಂಬ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ತಿಂಗಳು ಸ್ವಲ್ಪ ಹುಷಾರಾಗೇ ಇರಬೇಕು ಅಂತ ನಾನು ಹೇಳ್ತೇನೆ. ಜೊತೆಗೆ ಯಾವುದಾದ್ರೂ ಅಮ್ಮನವರ ದೇವಸ್ಥಾನದಲ್ಲಿ ಒಂದು ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು, ಒಂದು ಸಹಸ್ರನಾಮಾರ್ಚನೆ ಮಾಡಿಸ್ಬಿಟ್ಟು ಆ ಕುಂಕುಮ ತೊಗೊಂಬಂದು ದಿನ ಇಟ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ. ಇದು ಒಂದು. ಎರಡನೇದು, ಫ್ರೆಶ್ ಹೂವು, ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದು, ನಿನ್ನೆ ಮನೆಗೆ ಆ ಥರ ಅಲ್ಲ, ಫ್ರೆಶ್ ಹೂವು ಗಿಡದಿಂದ ಕಿತ್ಕೊಂಡಿರೋದು ಅಥವಾ ಇವತ್ತೇ ಕೊಂಡ್ಕೊಂಡಿರ್ತಕ್ಕಂಥ ಹೂವನ್ನು ತೊಗೊಂಡೋಗಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡೋದ್ರಿಂದ ಬಹಳ ಒಳ್ಳೆ ಫಲ ಸಿಗುತ್ತೆ. ಜೊತೆಗೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಮಾಡುವಂಥದ್ದು, ಇವೆಲ್ಲವನ್ನು ಮಾಡ್ಕೊಳ್ಳುವಂಥದ್ದು ಒಳ್ಳೆಯದೇ. ಕರ್ಕಾಟಕ ರಾಶಿಯವ್ರಿಗೆ ಏನು 4 ಗ್ರಹಗಳು ಚೆನ್ನಾಗಿಲ್ವಲ್ಲ, ಹಾಗಾಗಿ ಈ ಒಂದು ಪರಿಹಾರ ಕೊಟ್ಟೆ. ಬಟ್ ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡೋಂಥ ಕೇಪಬಿಲಿಟಿ ಆ್ಯಂಡ್ ಕೆಪಾಸಿಟಿ ಸೂರ್ಯನಿಗೆ ಇರೋದ್ರಿಂದ ಏನು ತೊಂದರೆ ಏನಿಲ್ಲ. ಇನ್ನು ಜನರಲೈಸರ್ ನೋಡೋದಾದರೆ ಅತ್ಯಂತ ಶುಭದಾಯಕ. ದೇವಾಲಯ ದರ್ಶನ, ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ವಿದ್ಯಾರ್ಥಿಗಳಿಗೆ ಶುಭ ಮಾಸ. ತೃಪ್ತಿದಾಯಕ. ವಿದೇಶಿ ಪ್ರಯಾಣ ಸಂಬಂಧಪಟ್ಟಂಥ ಹೆಚ್ಚಿನ ಆಸಕ್ತಿ, ಅಲ್ಪ ಪ್ರಯಾಣ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಜಯಪ್ರಾಪ್ತಿ, ಷೇರು ವ್ಯವಹಾರಕ್ಕೆ ಈ ಮಾಸ ಸ್ವಲ್ಪ ಎಚ್ಚರ. ರೈತರಿಗೆ ವ್ಯವಸಾಯದಲ್ಲಿ ಉತ್ತಮ ಫಲ, ಹೂವಿನ ವ್ಯಾಪಾರಿಗಳಿಗೆ ಹಾಗೂ ಸಣ್ಣ ಪ್ರಮಾಣದ ವ್ಯಾಪಾರಿಗಳಿಗೆ ಶುಭ ಮಾಸ. ಧನ ಪ್ರಾಪ್ತಿ, ಪಾಲುಗಾರಿಕೆಯಲ್ಲೂ ಕೂಡ ಈ ಮಾಸ ಚೆನ್ನಾಗಿದೆ.
ಇನ್ನು ನೂತನ ಕೆಲಸದಲ್ಲಿ ಜಯಪ್ರಾಪ್ತಿ, ಅದೃಷ್ಟದ ಮಾಸ ಅಂತ ತಗೊಳ್ಬೋದು. ಅನಿರೀಕ್ಷಿತ ಧನಪ್ರಾಪ್ತಿ, ಬಂಡವಾಳ ಹೂಡಿಕೆಗೆ ಈ ಮಾಸ ಅತ್ಯಂತ ಶುಭ ಅಲ್ಲ. ದೀರ್ಘಕಾಲದ ಸಮಸ್ಯೆಗೆ ಈ ಮಾಸದಲ್ಲಿ ಮುಕ್ತಿ ಪಡಿತೀರಾ. ಸಂಗೀತ, ಕಲೆ, ಕ್ರೀಡೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಪಡಿಬೋದು. ವಿದ್ಯಾರ್ಥಿಗಳಿಗೆ ಪರೀಕ್ಷಾರ್ಥವಾಗಿ ವ್ಯವಸ್ಥೆಗಳು ಮಾಡ್ಕೊಳ್ಬೋದು. ವಾಹನ ಚಾಲಕರಿಗೆ ಶುಭ ಮಾಸ. ಸ್ಥಾನ ಪಲ್ಲಟ, ಹೊಸ ಕೆಲಸ ನಿರೀಕ್ಷೆಯಲ್ಲಿ ಇದ್ರೆ ನಿಮ್ಗೆ ಅನುಕೂಲ ಆಗುತ್ತೆ. ಕುಟುಂಬ ಸಮೇತ ಅನಿರೀಕ್ಷಿತ ಪ್ರಯಾಣ ಇರ್ಬೋದು. ಗುರುಗಳ ದರ್ಶನದಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಫೈನಾನ್ಸ್ ವಿಚಾರವಾಗಿ ಕೂಡ ಒಂದು ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ. ಸಮೃದ್ಧ ಜೀವನ, ಸಂತೋಷ, ಅದೃಷ್ಟದ ಮಾಸ. ದೀರ್ಘಕಾಲದ ತೊಂದರೆಗಳಿಗೆ ಪರಿಹಾರ ಹುಡುಕೋತೀರಾ, ಸಿಗುತ್ತೆ. ಪರಿಹಾರನೂ ಆಗೋಗುತ್ತೆ. ವ್ಯಾಪಾರದಲ್ಲಿ ಬಹುಪಾಲು ಲಾಭ ಪ್ರಾಪ್ತಿ. ನೂತನ ವಸ್ತು ವಸ್ತ್ರ ಖರೀದಿಯಲ್ಲಿ ಹೆಚ್ಚಿನ ಒಲವು, ಅದಕ್ಕೆ ಸ್ವಲ್ಪ ತಿರುಗಾಟ. ಕೋರ್ಟು ಕಚೇರಿ ವಿಚಾರಗಳಲ್ಲೂ ಜಯಪ್ರಾಪ್ತಿ ಇದೆ. ವಾಹನ ಚಾಲಕರಿಗೆ ಸ್ವಲ್ಪ ಮಟ್ಟಿಗೆ ಸ್ವಂತ ವಾಹನ ಖರೀದಿ ಮಾಡುವಂಥ ಯೋಗ ಕೂಡ ಇದೆ. ಹಣದ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ. ನೆಗೆಟಿವ್ ಏನಪ್ಪ, ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಾನ ನಷ್ಟ, ಧನ ನಷ್ಟ, ಭಯ, ಶತ್ರು ಬಾಧೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಕೂಡ ಯಾವ ಕೆಲಸದಲ್ಲೂ ಕೂಡ ಸ್ವಲ್ಪ ಮುಂದೆ ಹೋಗೋದಿಲ್ಲ. ಅದರಲ್ಲಿ ಸ್ವಲ್ಪ ರಾಜಕೀಯವಾಗಿ ಒಂದು ಸ್ವಲ್ಪ ಬೇಜಾರು, ಭಯ ಇರುತ್ತೆ. ಈ ಬಂಧುಗಳು ಆಗಲಿಂದ ಸ್ವಲ್ಪ ಮನಸ್ಸಿಗೆ ಶಾಂತಿ ಸಿಗೋದಿಲ್ಲ. ವ್ಯವಹಾರದಲ್ಲಿ ಸ್ವಲ್ಪ ಶತ್ರುಬಾಧೆ, ಸಾಲಬಾಧೆ, ವೃಥಾ ತಿರುಗಾಟ. ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತ ನಿಮಗೆ ಸಹಾಯವನ್ನು ಮಾಡ್ತಾನೆ. ಬಂಡವಾಳ ಹೂಡಿಕೆಗೆ ಈ ಮಾಸ ಬೇಡ, ಹುಷಾರಾಗಿರ್ಬೇಕು ನೀವು. ವಾಹನ ಚಾಲನೆಯಲ್ಲಿ ಜಾಗೃತೆ ಇರಿ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ. ಸಾಧಾರಣವಾಗಿ ಎಲ್ಲರೂ ಹೇಳ್ತಾರೆ, ಗಂಡ ಮನೆಯಿಂದ ಹೊರಗಡೆ ಟ್ರಾವೆಲ್ಸ್ ಓಡಿಸ್ತಾ ಇದ್ದಾರೆ, ಹೊರಗೋಗ್ಬೇಕಾದ್ರೆ ಹುಷಾರಿ ಗಾಡಿ ಓಡಿಸ್ಬೇಕಾದ್ರೆ ಫೋನ್ ರಿಸೀವ್ ಮಾಡಬೇಡಿ, ನಿದ್ದೆ ಬರುತ್ತದೆ, ಒಂದು 10 ನಿಮಿಷ ಗಾಡಿ ನಿಲ್ಲಿಸ್ಬಿಡಿ, ಹೀಗೆಲ್ಲ ಹೆಂಡತಿ ಹೇಳಿ ಕಳಿಸಲ್ವಾ? ಹಾಗೆ ಜಾಗೃತಿಯಾಗಿ ಎಚ್ಚರಿಕೆ ಇರ್ತೀರಾ. ನೂತನ ವಾಹನ ಖರೀದಿ ಯೋಗ ಇದೆ, ನೋಡಿ ಪ್ರಯತ್ನ ಪಡಿ, ಖಂಡಿತ ಅನುಕೂಲ ಆಗುತ್ತೆ. ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಸೂರ್ಯ ಒಬ್ಬನೇ ಫಲವನ್ನು ಕೊಡ್ತಾ ಇದ್ದಾರೆ. ತೃತೀಯ ಕೇತು, ಭಾಗ್ಯ ರಾಹು ಕೂಡ ಒಳ್ಳೆ ಫಲವೇ ಕೊಡ್ತಾನೆ. ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಏನೇ ಇದ್ರೂ ಕೂಡ ನಿಮ್ಮ ಮೂಲ ಜಾತಕ ಅನ್ನುವಂಥದ್ದು ಬೇಕು. ನನಗೆ ಗುರುಬಲ ಇದೇ ಗುರುಬಲ ಕರ್ಕಾಟಕ ರಾಶಿಯವರಿಗೆ, ಆದರೂ ನಂಗೆ ಏನು ಒಳ್ಳೇದಾಗ್ತಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಆಯಿತು, ಹಾಗಾದರೆ ಒಮ್ಮೆ ನಿಮ್ಮ ಮೂಲ ಜಾತಕವನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸಿ, ಏನಾದರೂ ಜನ್ಮ ದೋಷಗಳಿದ್ದರೆ ಪರಿಹಾರ ಮಾಡ್ಕೊಳ್ಳಿ. ಅದರಿಂದ ಖಂಡಿತ ಉತ್ತಮ ಫಲ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಮ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.